ನಾನ್ ರಂಗನಾಥ್ ಅಂತ. ನಮ್ ಜಮೀನ್ ಬಂದು ಸುಣ್ಘಟ್ಟ ಸರ್ವೆ ನಂಬರ್ 85ರಲ್ಲಿದೆ. ಇದು ಬಂದು ದೇವನಹಳ್ಳಿ ತಾಲೂಕ್ ಬರುತ್ತೆ. ನಮ್ದು ಸುತ್ತಮುತ್ತಲು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಗೆ ತೊಂದರೆ ಏನಾಗ್ತಿದೆ ಅಂದ್ರೆ ನಾವು ಒಂದು ಕುಂಟೆ ಮಾಡ್ಕೊಂಡಿದೀವಿ ನಮ್ ಜಮೀನಲ್ಲಿ. ಅದರಲ್ಲಿ ಜೀವನೋದ್ಧಾರಕ್ಕಾಗಿ ನಾವು ಜೀವನ ಮಾಡಕ್ಕೆ ಮೀನುಗಳು ಸಾಕೊಂಡಿದೀವಿ. ನಮ್ಗೆ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಇದು ಟೆಕ್ಸ್ಟೈಲ್ ಪಾರ್ಕ್ ಅಂತ ಆಗಿರೋದು, ಆದ್ರೆ ಇಲ್ಲಿ ಏನೇನೋ ಫ್ಯಾಕ್ಟ್ರಿಗಳಿದಾವೆ. ಅದರಲ್ಲಿ ನಮ್ಗೆ ಬ್ರಿಕೋನ್ ಫ್ಯಾಕ್ಟ್ರಿ ಅಂತ ನಾವು ಈ KIDB ಲ್ಯಾಂಡ್ ಇದ್ ಮಾಡಿದಾಗ ನಮ್ದು ಹಳ್ಳ ಇತ್ತು ಅಂತೇಳಿ ಮಳೆ ನೀರ್ ಬರಂಗ್ ಮಾಡ್ಕೊಂಡಿದೀವಿ. ಅದರಿಂದ ಅದರಲ್ಲಿ ಕೆಮಿಕಲ್ ನೀರೆಲ್ಲ ಈ ಬ್ರಿಕೋವನ್ ಫ್ಯಾಕ್ಟ್ರಿನವರು ಅಂತ ಇದೆ ಇಲ್ಲಿ, ಅಲ್ಲಿಂದ ಬಿಟ್ಟು ನಮ್ಮ ಮೀನುಗಳೆಲ್ಲ ಸತ್ತಾಗ್ತಾ ಇದೆ. ನಮ್ಗೆ ಇದರಿಂದ ಬಹಳ ತೊಂದರೆಗಳಾಗ್ತಾ ಇದೆ. ಯಾವ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ರು ಇದು ನಮ್ಮ ಸರ್ಪದಿಗ್ ಬರಲ್ಲ, ಇವ್ರ ಸರ್ಪದಿಗ್ ಬರಲ್ಲ, ಇಲ್ಲಿ ಕೇಳಿದ್ರೆ ಅಲ್ಲೋಗಿ ಅಂತಾರೆ, ಅಲ್ಲಿ ಕೇಳಿದ್ರೆ ಇಲ್ಲೋಗಿ ಅಂತಾರೆ. ನಾವ್ ಯಾರಿಗ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾವ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಬಂದ್ ಸ್ವಲ್ಪ ಸಹಾಯ ಮಾಡೋದು ತುಂಬಾ ಒಳ್ಳೇದು ಸರ್. ಅಲ್ಲಿ ಕೇಳಿದ್ರೆ ಇಲ್ಲೋಗಿ ಅಂತಾರೆ, ಇಲ್ಲಿ ಕೇಳಿದ್ರೆ ಅಲ್ಲ ಅಂತಾರೆ. ಹೊಸಕೋಟೆ ಬೆಂಗಳೂರು ಕೇಳೋರು ಹೊಸಕೋಟೆಗೆ ಹೋಗ್ರಿ ಅಂತಾರೆ, ಹೊಸಕೋಟೆ ಕೇಳೋರು ಬೆಂಗಳೂರಿಗೆ ಹೋಗ್ರಿ ಅಂತಾರೆ. ಇನ್ ದೊಡ್ಡಬಳ್ಳಾಪುರ ನಾವಿರೋದು ವಾಸಸ್ಥಳ. ನಾವ್ ಎಲ್ಲಿ ಅಂತ ಓಡಾಡೋಣ ಸರ್? ಜಮೀನಲ್ಲಿ ರೈತರಾಗಿ ಕೆಲಸ ಮಾಡ್ಕೊಂಡಿರೋಣ, ಇಲ್ದ್ರೆ ಇವ್ರ ಆಫೀಸ್ಗಳಿಗೆ ಓಡಾಡ್ಕೊಂಡಿರೋಣ. ಅವ್ರೇನು ರೆಸ್ಪಾಂಡೇ ಮಾಡಲ್ಲ ಸರ್, ಏನು ಹೇಳಲ್ಲ. ಅವ್ರ ಕ್ಯಾಮ್ರಾಗಳು ಹಾಕೊಂಡಿದ್ದಾರೆ. ನಾವ್ ಒಳಕ್ ಹೋಗಿ ದೌರ್ಜನ್ಯ ಮಾಡಕ್ ಹೋದ್ರೆ ಟ್ರೆಸ್ ಪಾಸ್ ಆಗುತ್ತೆ. ನಾವ್ ಅದಕ್ಕೆ ಹೋಗಕ್ ಆಗಲ್ಲ. ಅವ್ರು ಕೇಳಿದ್ರೆ ಅಲ್ಲಿ ಸೆಕ್ಯೂರಿಟಿ ನಿಕ್ಕಿರ್ತಾರೆ, ಮ್ಯಾನೇಜರ್ ಹೋಗಪ್ಪ ಮಾತಾಡ್ಬೇಕು, ಹಿಂಗೆಲ್ಲ ಆಗತ್ತೆ ಕರಿತೀನಿ ಅಂತ ಒಳಕ್ ಹೋಗ್ತಾರೆ, ಬರೋದೇ ಇಲ್ಲ. ಅವ್ರ ಫ್ಯಾಕ್ಟ್ರಿಗೆ ನಾವು ಕಾವಲ್ ಕಾಯಲ್ವಾ ಸರ್? ಒಂದ್ 60,000 ಬಿಟ್ಟಿದ್ವಿ. ಈಗಾಗ್ಲೂ ಒಂದ್ 30-40 ಸಾವಿರ ಸತ್ತೋಗಿದ್ದಾವೆ. ಎಲ್ಲ ದೊಡ್ಡವಾಗಿ ಸತ್ತೋಗಿದೆ, 1-1.5 kg ಮೀನುಗಳು. ಹಲವಾರು ಬಾರಿ ಆಗಿದೆ ಇದು. ನಮ್ಗೆ ಒಂದು 30-40 ಲಕ್ಷ ನಷ್ಟ ಆಗಿದೆ. ನಮ್ಗೆ ಇದರಿಂದ ಗೌರ್ಮೆಂಟ್ನವ್ರು ಬಂದು ಇದರಿಂದ ಪರಿಹಾರ ಮಾಡಿಸ್ಕೊಡ್ಬೇಕು. ಇದು ಯಾವ ಬೋರ್ಡ್ ಸಂಬಂಧ ಪಡ್ತೈತೋ ಅವ್ರು ಬಂದು ನೋಡಿ ಟೆಸ್ಟ್ ಮಾಡಿ ನೀರ್ ಬರ್ದಂಗಾಗಿ ನಮ್ಗೆ ಪರಿಹಾರ ಏನ್ ಬರ್ಬೇಕೋ ಅದು ಮಾಡಿಸ್ಕೊಡ್ಬೇಕು ಕಂಪ್ನಿ ಕಡೆಯಿಂದ.